ಬೆಳಿಗ್ಗೆ ನಾವು ಸಂಗೊಳ್ಳಿಗೆ ಹೋಗಿದ್ವಿ. ಇವಾಗ ಸೊಗಲ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲೇ ಸೊಗಲ ಕ್ಷೇತ್ರದಲ್ಲಿ ಊಟವನ್ನು ಮಾಡಿಕೊಂಡು ಈಗ ಮೇಲೆ ಬೆಟ್ಟವನ್ನು ಹತ್ಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ವಾಪಸ್ಸು ನರಗುಂದಕ್ಕೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಈ ಒಂದು ಕ್ಷೇತ್ರಕ್ಕೆ ಇದೇ ಬಸ್ಸಲ್ಲಿ ಬಂದಿರೋದು. ನಮ್ಮ ಶಾಲೆಯಲ್ಲಿ 1ರಿಂದ 4ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನು ನಾವು ಇದೇ ಬಸ್ಸಲ್ಲಿ ಕರ್ಕೊಂಡು ಬಂದಿದ್ದೀವಿ. 5 ಮತ್ತು 6ನೇ ತರಗತಿಯಲ್ಲಿ ಮತ್ತು 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನು ನಾವು ಕರ್ಕೊಂಡು ಬಂದಿಲ್ಲ ಇವತ್ತು. ಸೊ ಅವರಿಗೆ ಮತ್ತೆ ಬೇರೆ ಒಂದು ದಿನ ಒಂದು ಟ್ರಿಪ್ಪನ್ನು ಅರೇಂಜ್ ಮಾಡಿದ್ದೀವಿ. ಸೊ ಇವತ್ತು ನಾವು 1ರಿಂದ 4ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀವಿ ಇವತ್ತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲರನ್ನೂ ಸಾಲಾಗಿ ಕುಂದಿರಿಸಿದ್ದೀವಿ. ಈಗ ಇಲ್ಲಿ ಊಟ ಆಯಿತು ಎಲ್ರದ್ದು. ಚಪಾತಿ ನೀ ತಂದು ಚಪಾತಿ ಆಲೂಗಡ್ಡೆ ಪಲ್ಯ. ಗುಡ್. ಸಾನ್ವಿ ನೀ ಏನು ತೊಗೊಂಬಂದಿ ಊಟಕ್ಕೆ? ಎಲ್ಲರೂ ಚಪಾತಿನ ತೊಗೊಂಬಂದಿರಿ. ಹಾಳು ನೀವು ಅಷ್ಟೂರು ಚಪಾತಿ ಹೆಸರು ಕಾಳು ಪಲ್ಯ. ಗುಡ್ ಗುಡ್ ಗುಡ್. ಹಾಂ, ನೀವು ಚಪಾತಿ ತೊಗೊಂಬಂದಿರಿ. ಗುಡ್. ರೊಟ್ಟಿ ತಿನ್ನಂಗಿಲ್ಲ ನೀವು ಯಾರು? ಹಾಂ, ಎಲ್ಲರೂ ಚಪಾತಿ ಇಲ್ಲೇ ಎಲ್ಲರೂ ಚಪಾತಿ ತಿಂತೀರಿ. ಹೆಂಗಿತ್ತು ಸಂಗೊಳ್ಳಿ? ಹೆಂಗಿತ್ತು? ಚೆನ್ನಾಗಿತ್ತಾ? ಹಾಂ, ಈಗ ಎಲ್ಲರೂ ಊಟ ಮಾಡಿದ್ದೆ. ನೆಕ್ಸ್ಟ್ ಅಲ್ಲಿ ಮೇಲೆ ಅಲ್ಲೇ ಗುಡಿ ಐತಿ, ದೇವಸ್ಥಾನ ಐತಿ, ಗುಡಿಗೆ ಹೋಗೋನು. ಓಕೆನಾ? ನೀ ಏನು ತೊಗೊಂಬಂದೀವ? ನೀನು ಚಪಾತಿ? ಹಾಂ, ಬಾ ಬಾ ಬಾ, ಎಲ್ಲರೂ ಚಪಾತಿ. ಭರ್ಜರಿ ಐತಿ ಬಿಡು ಊಟ ನಿಮ್ದು ಎಲ್ಲರದು. ಗುಡ್. ಏನೋ ದೊಡ್ಡದೈತೆ ನೋಡಿಲ್ಲ. ದೊಡ್ಡ ಡಬ್ಬಿ ತಂದಿಯಲ್ಲೋ. ಮಿರ್ಚಿ ತಂದಿಯಲ್ಲ ಮತ್ತು ನಮಗೆ ಮಿರ್ಚಿ ನಮಗಿಲ್ಲನಾ? ಮಾಡಿ. ಗುಡ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚಪಾತಿ ತೊಗೊಂಬಂದಿರಿ. ಇಲ್ಲಿ ಮುಸ್ರಿ ಚೆಲ್ಲಿರಿ ನೋಡ. ಹಾಂ, ಬಳ್ಕೊಡಿದನ ಆಮೇಲೆ. ಆಮೇಲೆ ಬೆಳ್ಕೊಬೇಕು ಅದನ್ನ. ಅಲ್ಲಿ ಹೋಗಿ ಕೈ ತಗೋಬೇಕ. ಡಬ್ಬಿ ಬಾಯ್ ಬರವಲ್ದನ ಅದ? ಯಾರ್ದೈತ್ರಿ? ಏನ್ವಾ ಬರವಲ್ದನ ಡಬ್ಬಿ? ಹಾಂ, ಬರವಲ್ದ? ಹಾಂ, ಸರ್ಕಾಯಿ ತೆಗೆದು ಕೊಡ್ತಾರೆ. ತಿರುಗಿಸಕ್ ಬರವಲ್ಲ ಸೋಬ್ಬಿ ನಿನಗೆ. ಹಾಂ, ಗಲಾಟೆ ಮಾಡಬಾರ್ದು. ಲೈನ್ದಾಗ ಇರ್ಬೇಕು. ಏಯ್, ಸುಮ್ಮನೆ ಬರ್ಬೇಕು. ಗಲಾಟೆ ಮಾಡಬೇಡ್ರಿ, ಸುಮ್ಮನೆ ಹತ್ಬೇಕು ಅಷ್ಟೇ. ಬಾಯ್ ಮಾಡಂಗಿಲ್ಲ. ಎಷ್ಟು? 20 ರೂಪಾಯಿ ಐತೆ ಸರ್ ಎಂಟ್ರೆನ್ಸ್? 20 ರೂಪಾಯಿ ಐತ್ರಿ? 5 ರೂಪಾಯಿ? ಒಬ್ರಿಗೆ 5. 5 ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಇಟ್ಟಿದ್ದೈತಿ. 5 ರೂಪಾಯಿ ಭಾಳ ಏನಿಲ್ಲ. 2 ರೂಪಾಯಿ ಇದ್ದಿದ್ದು 5 ರೂಪಾಯಿ ಇದ್ದಿದೆ. ಯಾಕಂದ್ರೆ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಆ ಉದ್ದೇಶಕ್ಕಾಗಿ ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ಮುಟ್ಟಬೇಕಂತ ನಾವು ಇದನ್ನೆಲ್ಲ ಮಾಡಿದ್ದೇವೆ. ಎಲ್ಲರದ್ದು ಮುಟ್ಟಬೇಕು. ಪರಮೇಶ್ವರನ ಮೂರ್ತಿ ನೋಡ್ರಿ. ಈ ಕಡೆನೂ ಐತಿ, ಆ ಕಡೆನೂ ಐತಿ ಪರಮೇಶ್ವರನ ಮೂರ್ತಿ. ಹಾಂ, ಈ ದೇವಸ್ಥಾನಕ್ಕೆ ಒಳಗಡೆ ಬರಲಿಕ್ಕೆ 5 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇತ್ತು. ಸೊ ಹೀಗಾಗಿ ನಾವು 104 ಜನ ಮಕ್ಕಳಿದ್ರು. 500 ರೂಪಾಯಿನ ಎಂಟ್ರೆನ್ಸ್ ಫೀಸನ್ನು ಕೊಟ್ಟು ಈಗ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ. ಸೊ ನಮ್ಮ ಮಕ್ಕಳು ಅಲ್ಲಿ ಮುಂದುಗಡೆ ಹೋಗ್ತಾ ಇದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಕ್ಷೇತ್ರ.
ಕ್ಯಾಮ್ರಾ ಒಳಗೆ ಅಲಾವಿಲ್ಲ. ಹಾಂ, ಫೋಟೋ ತೆಗಿನ ಈಗ ನಿಮ್ದು. ಸಿಗ್ರಿ, ಫೋಟೋ ತೆಗಿತೀನಿ, ವೆಯ್ಟ್ ಮಾಡಿರಿ ಒಂದು ಸ್ವಲ್ಪ ಜಾಗ ಬಿಡ್ರಿ. ಅಲ್ರಿ ನಮ್ಮ ಶಾಲೆ ಹೆಸರು ಹೇಳಿ ಒಂದ್ಸಲ ಕೂಗು ಹಾಕಸ್ರಿ, ಕೂಗು ಹಾಕಸ್ರಿ ನಮ್ಮ ಶಾಲೆ ಹೆಸರು ಹೇಳಿ. PM ಶ್ರೀ ಶಾಲೆಗೆ ಜಯವಾಗಲಿ ಅಂತ ಹೇಳಿಸ್ರಿ.